ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಗಾಯ್ಸ್, ಇವತ್ತು ನನ್ನ ಹತ್ರ ಇದೆ ಪೇಟಿಎಮ್ ಸೌಂಡ್ ಬಾಕ್ಸ್ 3.0. ಬನ್ನಿ ಅನ್ಬಾಕ್ಸ್ ಮಾಡೋಣ ಇವತ್ತು. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ ಪೇಟಿಎಮ್ ಸೌಂಡ್ ಬಾಕ್ಸ್ 3.0. ಇದು 4G ನೆಟ್ವರ್ಕಲ್ಲಿ ವರ್ಕ್ ಆಗುತ್ತೆ ಮತ್ತು ಇದು 11 ಲ್ಯಾಂಗ್ವೇಜಲ್ಲೇ ಅನೌನ್ಸ್ಮೆಂಟ್ ಮಾಡುತ್ತೆ. ಇದ್ರ ಬಾಕ್ಸ್ ಮೇಲೆ ರೇಟ್ ಇರೋದು $1999. ಇದ್ರ ಬ್ಯಾಟ್ರಿ ಬ್ಯಾಕಪ್ ಬಂದ್ಬಿಟ್ಟು 7 ದಿನ ಬರುತ್ತೆ ಅಂತ ಕೊಟ್ಟಿದ್ದಾನೆ, 1 ಟೈಮ್ ಚಾರ್ಜ್ ಮಾಡಿದ್ರೆ. ಇವಾಗ ಬಾಕ್ಸ್ ಓಪನ್ ಮಾಡೋಣ, ಒಳಗಡೆ ಏನೇನು ಆಕ್ಸೆಸರೀಸ್ ಇದೆ ಅಂತ ನೋಡೋಣ. ಒಂದು ಸೌಂಡ್ ಬಾಕ್ಸ್, ಒಂದು QR ಕೋಡ್, ಒಂದು ಚಾರ್ಜರ್, ಒಂದು ಯೂಸರ್ ಮ್ಯಾನ್ಯಲ್ ಮತ್ತು ಏರ್ಟೆಲ್ 5G ಪ್ಲಸ್ ಸಿಮ್. ನೀವು ಈ ಸಿಮ್ಮಿಗೇನು ಸಪ್ರೇಟಾಗಿ ರೀಚಾರ್ಜ್ ಮಾಡಬೇಕಂತೇನಿಲ್ಲ. ನೀವು ಟ್ರಾನ್ಸಾಕ್ಷನ್ ಮಾಡ್ತೀರಲ್ಲ, ಅದೇ ಅಮೌಂಟಲ್ಲೇ ಇದು ರೀಚಾರ್ಜ್ ಅಮೌಂಟ್ ಕಟ್ ಆಗುತ್ತೆ. ಮತ್ತು ಒಂದು C ಟೈಪ್ ಚಾರ್ಜರ್ ಕೊಟ್ಟಿದ್ದಾನೆ ಇದು. ಈ ಸೌಂಡ್ ಬಾಕ್ಸಲ್ಲಿ 4 ಬಟನ್ ಕೊಟ್ಟಿದ್ದಾನೆ. ಒಂದು ಪವರ್ ಆನ್ ಬಟನ್, ಇನ್ನೊಂದು ವಾಲ್ಯೂಮ್ ಅಪ್ ಮತ್ತು ಡೌನ್, ಇನ್ನೊಂದು ಲಾಸ್ಟ್ನೇ ಬಟನ್ ಲಾಸ್ಟ್ ಟ್ರಾನ್ಸಾಕ್ಷನ್ ಬಟನ್. ಆ ಬಟನ್ ಒತ್ತಿದ್ರೆ ನೀವು ಲಾಸ್ಟ್ ಯಾವುದು ಟ್ರಾನ್ಸಾಕ್ಷನ್ ಮಾಡಿರ್ತೀರೋ ಅದನ್ನು ಅನೌನ್ಸ್ಮೆಂಟ್ ಮಾಡುತ್ತೆ. ಸೌಂಡ್ ಬಾಕ್ಸಿನ ಕೆಳಗಡೆ ಪೋರ್ಷನಲ್ಲಿ ಸಿಮ್ ಕಾರ್ಡ್ ಟ್ರೇ ಕೊಟ್ಟಿದ್ದಾರೆ ನೋಡಿ, ಮತ್ತು ಅದರಲ್ಲಿ ಸಿಮ್ ಹಾಕಿ ಕೊಟ್ಟಿದ್ದಾರೆ. ನೀವೇನಿಲ್ಲ, ಪ್ಲಗ್ ಆ್ಯಂಡ್ ಪ್ಲೇ ಅಷ್ಟೇ ಇದು. ಇವಾಗ ಸೌಂಡ್ ಬಾಕ್ಸನ್ನು ಚಾರ್ಜಿಗೆ ಹಾಕೋಣ. ಚಾರ್ಜಿಗೆ ಹಾಕಿದಾಗ ಅಲ್ಲಿ ರೆಡ್ ಲೈಟ್ ಬರುತ್ತೆ ನೋಡಿ, ಅಲ್ಲಿ ಒಂದು 2 ಅವರ್ ಫುಲ್ ಚಾರ್ಜ್ ಹಾಕೋಣ. ಈಗ ನೀವು ಇದರಲ್ಲಿ ಏನಾದ್ರು ಅನೌನ್ಸ್ಮೆಂಟ್ ಬೇರೆ ಲ್ಯಾಂಗ್ವೇಜಲ್ಲಿ ಬೇಕು ಅಂತಿದ್ರೆ ಪೇಟಿಎಮ್ ಬಿಸ್ನೆಸ್ ಅಂತ ಆ್ಯಪ್ ಇದೆ, ಅದರಲ್ಲೋಗಿ ಚೇಂಜ್ ಮಾಡ್ಕೊಬೋದು ನೀವು. ಫ್ರೆಂಡ್ಸ್, ಇದನ್ನು ನಾನು ಪೇಟಿಎಮ್ ಮಾಲಲ್ಲಿ ತರಿಸಿದ್ದು, ಅದು $299 ಕೊಟ್ಟು ತರಿಸಿದ್ದೆ. ಈ ಸೌಂಡ್ ಬಾಕ್ಸಿನ ಸೆಂಟ್ರಲ್ಲಾಗಿ ಒಂದು LED ಕೊಟ್ಟಿದ್ದಾನೆ. ಎಲ್ಲೋ ಲೈಟ್ ಇದೆ ಅಂದರೆ ನೆಟ್ವರ್ಕ್ ಇಲ್ಲ ಅಂತ, ಬ್ಲೂ ಲೈಟ್ ಬ್ಲಿಂಕ್ ಆಗ್ತಿದೆ ಅಂದರೆ ನೆಟ್ವರ್ಕ್ ಸರ್ಚ್ ಆಗ್ತಿದೆ ಅಂತ, ಸ್ಟೇಬಲಾಗಿ ಬ್ಲೂ ಇದೆ ಅಂದರೆ ಸೌಂಡ್ ಬಾಕ್ಸಲ್ಲಿ ನೆಟ್ವರ್ಕ್ ಇದೆ ಅಂತ. ಇವಾಗ ಈ ಸೌಂಡ್ ಬಾಕ್ಸನ್ನು ಆನ್ ಮಾಡೋಣ. ಆನ್ ಬಟನನ್ನು ಒಂದು 5 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು, ಆನ್ ಆಗತ್ತೆ. ಈಗ ಈಗ ನೆಟ್ವರ್ಕ್ ಕನೆಕ್ಟ್ ಆಗಿದೆ, ಬ್ಲೂ ಬಂತು ಸಾಕು, ನೆಟ್ವರ್ಕ್ ರೆಡಿ ಇದೆ. ಮತ್ತು ಗ್ರೀನ್ ಇದ್ದಾಗ ಟ್ರಾನ್ಸಾಕ್ಷನ್ ಮಾಡಿದ್ರೆ ಇದ್ರಲ್ಲಿ ಅನೌನ್ಸ್ಮೆಂಟ್ ಬರೋಲ್ಲ, ರೆಡ್ ಇದ್ರೂ ಬರೋಲ್ಲ. ಫ್ರೆಂಡ್ಸ್, ಪೇಟಿಎಮ್ ಸೌಂಡ್ ಬಾಕ್ಸ್ನ ನೀವು 2 ಥರ ತರಿಸ್ಬೋದು. ಒಂದು ಆನ್ಲೈನಲ್ಲಿ ತರಿಸ್ಬೋದು, ಇನ್ನೊಂದು ಆಫ್ಲೈನಲ್ಲಿ ತರಿಸ್ಬೋದು. ಆಫ್ಲೈನಲ್ಲಿ ತರಿಸೋದಾದರೆ ನೀವು ಪೇಟಿಎಮ್ ಸೇಲ್ಸ್ ಎಕ್ಸಿಕ್ಯೂಟಿವ್ನ ಕಾಂಟ್ಯಾಕ್ಟ್ ಮಾಡಿ, ಓನ್ ಸೌಂಡ್ ಬಾಕ್ಸ್ ತಂದು ಆ್ಯಕ್ಟಿವೇಷನ್ ಮಾಡಿಕೊಟ್ಟು ಹೋಗ್ತಾನೆ ನಿಮಗೆ. ಹಾಗೆ ನಾನು QR ಕೋಡನ್ನು ಒಂದು ಪ್ರಿಂಟ್ ತೆಗೆಸ್ಕೊಂಡ್ಬಂದಿದ್ದೀನಿ, ಮತ್ತು ಅಲ್ಲಿ ನನ್ನ ಚಾನಲ್ ಹೆಸರಿದೆ ನೋಡಿ. ಇವಾಗ ತಗೊಂಡೋಗಿ ನಮ್ಮ ಅಂಗಡಿಯಲ್ಲಿ ಇಡೋಣ. ಇವಾಗ ಒಬ್ಬರು ಸ್ಕ್ಯಾನ್ ಮಾಡಿ ಪೇ ಮಾಡಿದ್ದಾರೆ. ಅನೌನ್ಸ್ಮೆಂಟ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಅಲ್ಲಿ ಲಾಸ್ಟ್ ಬಟನ್ ಇದೆಯಲ್ಲ, ಲಾಸ್ಟ್ ಟ್ರಾನ್ಸಾಕ್ಷನ್ ಬಟನು, ಅದು ಒತ್ತಿದ್ರೆ ಮತ್ತೆ ಅನೌನ್ಸ್ಮೆಂಟ್ ಬರುತ್ತೆ. ಫ್ರೆಂಡ್ಸ್, ಇದೇ ಥರ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೇಟಿಎಮ್ ಮಾಡದಿದ್ರೆ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸರ್. ಬಾಯ್.